ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದು ಹಾಗಲಕಾಯಿನ ಸುಕ್ಕ ಮಾಡ್ತಾಯಿದ್ದೀನಿ. ನೀರು ಥರ ಗೊಜ್ಜು ಥರ ಏನು ಮಾಡ್ತಾಯಿಲ್ಲ, ಸುಕ್ಕ ಮಾಡ್ತಾಯಿದ್ದೀನಿ. ಇದು 3 ಹಾಗಲಕಾಯಿನ ತೊಳೆದು ಚೆನ್ನಾಗಿ ಒರೆಸಿ ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತೀನಿ, ಸ್ವಲ್ಪ ಒಂದು ಚುಟ್ಕಿ ಅರಿಶಿನ ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡೋಣ. ನೋಡಿ ಚೆನ್ನಾಗಿ ನೆಂದಿದೆ. ಈಗ ನೋಡೋಣ, ಈಗ ಸ್ವಲ್ಪ ಎಷ್ಟು ಬರ್ತೈತೋ ಅಷ್ಟು ನೀರು ತೆಗೆದು ಈ ತಟ್ಟೆಗೆ ಹಾಕ್ಕೊಂಬಿಡೋಣ. ಈ ಥರ ನೋಡಿ ಸ್ವಲ್ಪ ನೀರಿತ್ತು. ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಅರ್ಧ ಭಾಗ ಮುಕ್ಕಾಲು ಭಾಗನ ಏನಿಲ್ಲ, ಫುಲ್ ಇದರೊಳಗಡೆ ಎಣ್ಣೆ ಒಳಗೆ ಫ್ರೈ ಆಗಿಬಿಡಬೇಕು. ಸ್ವಲ್ಪ ಹೊತ್ತಿಗೆ ಬಿಟ್ಟು ಫ್ರೈ ಮಾಡ್ತಾ ಇರ್ರಿ. ಒಳ್ಳೆ ಫ್ರೈ ಆಗಬೇಕು. ಮಧ್ಯ ಒಂದು ಸತಿ ಫ್ರೈ ಮಾಡ್ತಾ ಇರ್ರಿ ಕೆಳಗಡೆ, ಇಲ್ಲಾಂದರೆ ಸಿದೋಗ್ತಿತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗೆದುಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಎಣ್ಣೆ ಅದರೊಳಗಿದೆ, ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದೆ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತೀನಿ, ಅರ್ಧ ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 2 ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉದ್ದುದ್ದು ಕಟ್ ಮಾಡಿರೋದು 2 ಈರುಳ್ಳಿ. ಈಗ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತೀರಾ ಫ್ರೈ ಆಗೋದು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ಆವಾಗವಾಗ ಕಡಿಮೆ ಉರಿಯೊಳಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಯಾವ ಥರ ಫ್ರೈ ಆಗಿದೆ. ಫುಲ್ ಫ್ರೈ ಮಾಡಿಲ್ಲ, ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೈ, ಮೆತ್ತಿಗೆ. ಆವಾಗಲೇ ಅರಿಶಿನ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಂಡ್ರಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತೀನಿ, 3/4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ಹಾಗಲಕಾಯಿ ಉರಿಯುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರಿ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಾಗಲಕಾಯಿ ಹಾಕ್ಕೊಳ್ಳೋಣ. ಸೋಂಪು ಆಮ್ಚೂರು ಪೌಡ್ರ್ ಮಾಡಿ ಇಟ್ಟಿರೋದು ಅದು ಹಾಕ್ಕೊತೀನಿ, 1 ಸ್ಪೂನಷ್ಟು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಈ ಪಲ್ಯ ಹಾಗಲಕಾಯಿ ತಿಂದಿರೋರು ತಿಂತಾರೆ, ಅಷ್ಟು ಟೇಸ್ಟಾಗಿರ್ತೈತಿ ಈ ಪಲ್ಯ. ಮತ್ತು ಇದು ಅನ್ನಕ್ಕೆ ಚಪಾತಿಗೆ ಸೂಪರಾಗಿರ್ತದೆ, ಸುಕ್ಕ ಚಪಾತಿ ಅಂದರೆ ಫುಲ್ಕಾಗೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಸರ್ವ್ ಮಾಡ್ಕೊಳ್ಳೋಣ. ನಾನು ಥರದ್ದು ಹಾಗಲಕಾಯಿ ಗೊಜ್ಜುಗಳು ಮಾಡಿ ಹಾಕಿದ್ದೀನಿ. ಇದು ಒಂಥರ ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ, ಸಿಂಪಲಾಗೆ ಹಾಗಲಕಾಯಿ ಪಲ್ಯ, ಡ್ರೈ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.